ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಹಿರಿಯ ಬಿ ಜೆ ಪಿ ಮುಖಂಡರಾಗಿದೆ ಸರ್ ನೀವು. ಬ್ಯಾಟರಾಯನಪುರದಲ್ಲಿ ಈ ಬಾರಿ ಆದರೂ ಏನಾದರೂ ಬಿ ಜೆ ಪಿ ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್? ನನ್ನ ಹೆಸರು ನಾರಾಯಣ ಸ್ವಾಮಿ. ನಾನು ಬ್ಯಾಟರಾಯನಪುರ ಬಿ ಜೆ ಪಿ ನಗರ ಮಂಡಲ ಉಪಾಧ್ಯಕ್ಷ, ಅಮೃತಹಳ್ಳಿ ನಿವಾಸಿ. ಈ ಬಾರಿ ಚುನಾವಣೆ ಹತ್ರ ಬರ್ತಾಯಿದೆ. 14 GB ಗೆಲ್ಲಬೇಕು ಅಂತೇಳಿ ನಮ್ಮ ತಮ್ಮೇಶ್ ಗೌಡರು, ಆಮೇಲೆ ನಮ್ಮ ಕೃಷ್ಣಮೂರ್ತಿ ಮಂಡಲ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಪಣ ತೊಟ್ಟಿದ್ದಾರೆ. ಈ ಕ್ಷೇತ್ರದ ಜನ ಎಲ್ಲ ಏನು ತೀರ್ಮಾನ ಮಾಡಿದ್ದಾರೆ, ರಾಮ ಲಕ್ಷ್ಮಣ ಥರ ಅವರಿಬ್ಬರನ್ನ ಬಿಂಬಿಸ್ತಾ ಇದ್ದಾರೆ. ಅದರಿಂದ ಎಲ್ಲ ಜನ ಕಾರ್ಯಕರ್ತರಾಗಲಿ ಹಿರಿಯರಾಗಲಿ ಯಾರೇ ಎಲ್ಲ ಒಂದು ಕಾರ್ಯಕರ್ತರು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ. 28ಕ್ಕೂ ತಮ್ಮೇಶ್ ಗೌಡರಿಗೆ ಒಳ್ಳೆಯದಾಗಲಿ ಅಂತ ಜನ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಹಾಗೆ ಪಕ್ಷಕ್ಕೆ ಸೇರ್ಪಡೆ ಅವರಾಗೆ ಅವರು ಬಂದು ಸೇರ್ಪಡೆ ಆಗ್ತಾಯಿದ್ದಾರೆ. ಯಾರ ಒಂದು ಇದರಿಂದ ಅಲ್ಲ, ಮುಂದೆ ಗೆಲ್ಲಬೇಕು ಅನ್ನೋದು ಒಂದು ಇದರಿಂದ. ಏನಪ್ಪ ಅಂದರೆ ಈಗ 3 ಬಾರಿ MLA ಆಗಿದ್ದಾರೆ, ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಡೆವಲಪ್ಮೆಂಟು ಏನೂ ಇಲ್ಲ ಇಲ್ಲಿ ಬ್ಯಾಟರಾಯನಪುರದಲ್ಲಿ. ಏನೋ ಯಾವುದೋ ಒಂದು ಗಲಾಟೆ ಆದಾಗ ಬಂದು ಸುಮ್ಮನೆ ಅಲ್ಲಿ ಬರ್ತಾರೆ, ಅಲ್ಲೇನೋ ಸ್ವಲ್ಪ ಅದು ಇದು ಕೆಲಸ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಇನ್ನು ಉಳಿದ ಕಡೆ ಎಲ್ಲ ಹಾಗೇ ಇದೆ. ಅದನ್ನೆಲ್ಲ ಜನ ಬೇಸತ್ತು ಈಗ. ಆ ಒಂದು ಕಾರಣದಿಂದ ಈಗ ಮುಂದೆ ತಮ್ಮೇಶ್ ಗೌಡರನ್ನ ಗೆಲ್ಲಿಸಿ MLA ಆಗಿ ನೋಡಬೇಕಂತೇಳಿ ಎಲ್ಲರಿಗೂ ಒಂದು ಆಸೆ ಇದೆ. ಒಟ್ಟಾರೆ ತಮ್ಮೇಶ್ ಗೌಡ ನಾಯಕತ್ವ ನಿಮ್ಗೆ ಇಷ್ಟ ಆಯಿತಾ ಸರ್? ಅವ್ರದ್ದು ಇಷ್ಟ ಆಗಿನೇ ನಾವು ಈಗ ಅವ್ರ ಜೊತೆ ಸಂಪೂರ್ಣವಾಗಿ ನಾವು 27 ಆಗಿ ಕೆಲಸ ಮಾಡ್ತಾನೇ ಇದ್ದೀವಿ. ನಾವು ಹಾಗೆ ಒಳ್ಳೆಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಕೃಷ್ಣಮೂರ್ತಿ ಅವ್ರನ್ನ. ಅವ್ರ ಸಮ್ಮುಖದಲ್ಲಿ ನಾವು ಅವರು ಏನೇನು ಹೇಳ್ತಾ ಇದ್ದಾರೆ ಜವಾಬ್ದಾರಿಗಳು ಅದನ್ನೆಲ್ಲ ಮಾಡಿಕೊಂಡು ನಾವು ಸಹ ಬರ್ತಾಯಿದ್ದೀವಿ ಈಗ. ಆಮೇಲೆ ನೀವು ಅಮೃತಹಳ್ಳಿ ವಾರ್ಡ್ ಪ್ರಬಲ ಆಕಾಂಕ್ಷಿ ಆಗಿದೆ ಸರ್. ನೀವು ಅಮೃತಹಳ್ಳಿ ವಾರ್ಡ್ಗೆ ನಾವು ಒಬ್ಬರು ಆಕಾಂಕ್ಷಿ ಆಗಿದ್ವಿ. ಅಮೃತಹಳ್ಳಿ ವಾರ್ಡ್ ನಂಬರ್ 16ಗೆ ಇಬ್ಬರು ಇದ್ವಿ. ಈಗ ಅವರು ನಮ್ಮ ಹಿರಿಯರಾಗಿ ಸುಮಾರು 40 ವರ್ಷಗಳಿಂದ ಅವರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಬಿ ಜೆ ಪಿಯಲ್ಲಿ. ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ನಾವು ಸಂಪೂರ್ಣವಾಗಿ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ನಾವು ಗೆಲ್ತಾರೆ ಅಂತೇಳಿ ವಿಶ್ವಾಸನೂ ಇದೆ ನಮಗೆ. 100% ವಿಶ್ವಾಸ ಇದೆ ಗೆಲ್ತಾರೆ ಅಂತ. ನಾವು ಸತತ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಇದು ಏನೇ ಮಾಡಿ ಬದಲಾವಣೆ ಮಾಡಬೇಕು, ಬಿ ಜೆ ಪಿ ತರಬೇಕು. ನಮ್ಮ ಕೃಷ್ಣಮೂರ್ತಿ ಅವ್ರನ್ನಲ್ಲಿ ವಾರ್ಡ್ ನಂಬರ್ 16 ಅಮೃತಹಳ್ಳಿ ವಾರ್ಡ್ನ ಕಾರ್ಪೊರೇಟ್ರಾಗಿ ನಾವು ನೋಡಬೇಕಂತ ನಮಗೂ ಒಂದು ಆಸೆ ಇದೆ.